ರಾಜ್ಯಾದ್ಯಂತ ಗಣೇಶ ಚತುರ್ಥಿಯ ಹಬ್ಬ ಕಳೆಗಟ್ಟಿದೆ. ಹೊನ್ನಾವರ ಗೌರಿ ಗಣೇಶ ಹಬ್ಬದ ತಯಾರಿ ಜೋರಾಗಿದೆ. ತಾಲೂಕಿನ ಕರ್ಕಿಯ ಸತ್ಯನಾರಾಯಣ ಭಂಡಾರಿಯವರ ಗಣಪತಿ ಶಾಲೆಯಲ್ಲಿ ವಿವಿಧ ಭಂಗಿಯ ಗಣೇಶ ಮೂರ್ತಿಗಳು ಅಂತಿಮ ಸ್ಪರ್ಶದೊಂದಿಗೆ ಸಿದ್ಧವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ಮಾಡಿರುವ ವಿಶೇಷ ವರದಿ ಇಲ್ಲಿದೆ. ಗಣೇಶ ಚತುರ್ಥಿ ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಮಣ್ಣಿನ ಗಣಪತಿಯ ಮೂರ್ತಿಯ ತಯಾರಿ ಜೋರಾಗಿದೆ. ಗಣೇಶ ಮೂರ್ತಿಗೆ ಅಂತಿಮ ಸ್ಪರ್ಶದ ತಯಾರಿ ಎಲ್ಲೆಡೆ ನಡೆಯುತ್ತಿದೆ. ಹೊನ್ನಾವರದ ಕರ್ಕಿಯ ಭಂಡಾರಿಕೇರಿಯಲ್ಲಿ ಮೂರ್ತಿ ವಿಶೇಷವಾಗಿ ಜಿಲ್ಲೆಯಲ್ಲಿ ಪ್ರಸಿದ್ಧಿಯನ್ನ ಪಡೆದಿದೆ. ರಾಜ್ಯಾದ್ಯಂತ ಈಗಾಗಲೇ ಏನು ಗೌರಿ ಗಣೇಶ ಹಬ್ಬದ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಈಗಾಗಲೇ ಒಂದು ಕಡೆ ಗಣಪತಿ ಮೂರ್ತಿಗಳ ತಯಾರಿಕೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹಬ್ಬಗಳ ತಯಾರಿಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಖರೀದಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂತಂದರೆ ಈಗ ಸದ್ಯ ನಾವು ಹೊನ್ನಾವರದ ಕರ್ಕಿಯಲ್ಲಿರುವಂತಹ ಸತ್ಯನಾರಾಯಣ ಭಂಡಾರಿಯವರ ಗಣಪತಿ ಶಾಲೆಯಲ್ಲಿದ್ದೇವೆ. ಇಲ್ಲಿ ಕೂಡ ಸಾಕಷ್ಟು ವಿವಿಧ ಭಂಗಿಯ ಗಣಪತಿಗಳು ಕೂಡ ತಯಾರಾಗಿದ್ದಾವೆ. ಇನ್ನೇನು ಕೇವಲ 2 ದಿನಗಳಷ್ಟೇ ಬಾಕಿ ಇರುವಂಥದ್ದು ಗಣೇಶನ ಪ್ರತಿಷ್ಠಾಪನೆಗೆ. ಸದ್ಯ ನಾವೀಗ ಕರ್ಕಿಯಲ್ಲಿರುವಂಥ ಸತ್ಯನಾರಾಯಣ ಭಂಡಾರಿಯವರ ಗಣಪತಿ ಶಾಲೆಯಲ್ಲಿದ್ದೇವೆ. ಯಾವ್ಯಾವ ರೀತಿ ಗಣಪತಿಯನ್ನು ತಯಾರಿಸಿದ್ದಾರೆ ಮತ್ತು ಹೇಗಿದೆ ಗಣಪತಿಯ ತಯಾರಿಯ ಕೆಲಸ ಅಂತ ಅವ್ರನ್ನ ಕೇಳೋಣ ಬನ್ನಿ. ಇಲ್ಲಿನ ಮುದ್ದು ಗಣಪ, ಇಡುಗುಂಜಿ ಗಣಪ, ನವಿಲಿನ ಮೇಲೆ ಕುಳಿತ ಗಣಪ, ಹುಲಿಯ ಮೇಲೆ ಕುಳಿತ ಗಣಪ, ಸಿಂಹಾಸನದಲ್ಲಿ ಕುಳಿತ ಗಣಪ, ಶಿವನ ವೇಷದಲ್ಲಿರುವ ಗಣಪ ಹೀಗೆ ಮಣ್ಣಿನಲ್ಲಿ ತಯಾರಿಸಿದ ಮೂರ್ತಿ ಎಲ್ಲರ ಗಮನ ಸೆಳೆಯುತ್ತಿದೆ. ಭಂಡಾರಿಕೇರಿಯಲ್ಲಿ ತಯಾರಾದ ಗಣಪನನ್ನ ನೋಡಲು ಜನರ ದಂಡು ಹರಿದು ಬರುತ್ತಿದೆ. ಯೊಂದಿಗೆ ಮಾತನಾಡಿದ ಮೂರ್ತಿಕಾರರಾದ ಗಜಾನನ ಭಂಡಾರಿ, ನಾವು ಮೂರ್ತಿಯನ್ನ ವಂಶ ಪಾರಂಪರ್ಯ ವೃತ್ತಿಯ ಜೊತೆಗೆ ಮಾಡಿಕೊಂಡು ಬಂದಿದ್ದೇವೆ. ಯಕ್ಷಗಾನದಲ್ಲಿ ವಾದ್ಯ ಚಂಡೆಯನ್ನ ಬಾರಿಸುವ ವೃತ್ತಿಯನ್ನ ನಡೆಸಿಕೊಂಡು ಬರುತ್ತಿದ್ದೇವೆ. ಸಾರ್ವಜನಿಕ ಗಣಪತಿ ಹಾಗೂ ಮನೆಯಲ್ಲಿ ಪ್ರತಿಷ್ಠಾಪಿಸುವ ಗಣೇಶ ಮೂರ್ತಿಗಳನ್ನು ತಯಾರಿಸಿದ್ದೇವೆ ಎಂದು ಹೇಳಿದರು. ನಾವು ಸಾಧಾರಣ ಒಂದು 25-30 ವರ್ಷ ಆಯಿತು ಗಣಪತಿ ಮಾಡಲಿಕ್ಕೆ. ಸೊ ಯಾವ ರೀತಿ ಗಣಪತಿ ಇದೆ ಸರ್? ಈಗ ಇಲ್ಲಿ ಅಯೋಧ್ಯೆ ರಾಮ, ಈಶ್ವರ ಮತ್ತು ಲಾಲ್ಬಾಗ್ ಟೈಪ್ ಗಣಪತಿ ಉಂಟು. ಹೀಗೆ ಇಡುಗುಂಜಿ ಮಹಾಗಣಪತಿ. ಓಕೆ, ಈಗ ಸಾರ್ವಜನಿಕ ಕೂಡಿಸುವಂಥ ಗಣಪತಿಗಳು ಅಥವಾ ಮನೆಗೆ ತಯಾರಿಸುವಂಥ ಎಷ್ಟು ಗಣಪತಿಗಳು ಮಾಡಿದ್ರು? ಸಾರ್ವಜನಿಕ ಗಣಪತಿ ಒಂದು 35 ಉಂಟು.
ಮನೆ ಎಲ್ಲ ಬಾಕಿ ಎಲ್ಲ ಕೂಡ 87 ಗಣಪತಿ ಆಗ್ತದೆ. ಹೇಗಿದೆ ಸರ್ ಕೆಲಸ ಈಗೆಲ್ಲ? ಕೆಲಸ ಚಲೋ ಉಂಟು, ಚೆನ್ನಾಗಿ ಉಂಟು. 2 ದಿನ ಉಂಟು ಗಣಪತಿ ಹಬ್ಬಕ್ಕೆ? ಎಲ್ಲ ನಮ್ಮದು ಆಲ್ರೆಡಿ ರೆಡಿ ಆಗಿದೆ. ಒಂದು ಸಣ್ಣ ಪುಟ್ಟ ಟಚಪ್ ಉಂಟು, ಬಾಕಿ ಎಲ್ಲ ರೆಡಿ ಆಗಿದೆ. ಇವತ್ತೊಂದು 2 ಗಣಪತಿ ಹೋಗ್ತದೆ ಸಾರ್ವಜನಿಕ. ಓಕೆ, ಹೇಗೆ ಕಲೆ ಹೆಂಗೆ ಬಂತು ಸರ್ ಗಣಪತಿದು ನಿಮಗೆ ಅಂತ? ನಮ್ಮ ಮನೆಯಲ್ಲಿ ಮೊದಲಿಂದನೂ ಇದು ಗಣಪತಿ ತಯಾರಿಕೆ ಅಂದ್ರೆ ನಮ್ಮ ಅಜ್ಜನವ್ರಿಗೂ ಗೊತ್ತಿಲ್ಲಾಗಿತ್ತಂತೆ, ಅಷ್ಟು ಮೊದಲಿಂದನೂ ಇದ್ದಿದ್ದು. ನಮ್ಮ ತಂದೆಯವರು ಸ್ವಲ್ಪ ಆವಾಗ ಹೆಚ್ಚು ಆಸಕ್ತಿ ಕೊಡ್ತಿದ್ರು. ಅಂದರೆ ಯಾರ್ದಾದ್ರೂ ಮನೆಗೆ ಹೋಗಿ ಮಂಚ ತಂದು ಅವರೇ ಗಣಪತಿ ಮಾಡಿಕೊಡ್ತಿದ್ರಂತೆ ಅವಾಗ. ಆ ನಂತರ ನಮ್ಮ ಹಿರಿಯ ಅಣ್ಣ ಮಾಡಿದ್ರು. ಅದರ ನಂತರ ನಾನು ಶುರು ಮಾಡ್ಕೊಂಡೆ. ಇವ್ರು 2ನೇ ಅಣ್ಣ. 2 ಜನ ಕೂಡ ಒಂದು ಶಾಲೆ ಮಾಡ್ಕೊಂಡ್ರು. ಈಗ ಗಣಪತಿದು ತಯಾರಿಕೆ ಮಣ್ಣು ಅಥವಾ ಪ್ಲಾಸ್ಟರ್? ಮಣ್ಣು ಇದು ಜೇಡಿ ಮಣ್ಣು. ಅದು ನಾವು ಅಲ್ಲಿ ಹೆಗ್ಗರಣಿಯಿಂದ ತರಿಸೋದು, ಲಾರಿ ಮೂಲಕ ತಂದು ಮಾಡ್ತೇವೆ ಹದ ಮಾಡಿಕೊಂಡು. ಪರಿಸರ ಸ್ನೇಹಿ ಗಣಪತಿ ಅನ್ನೋ ರೀತಿ ಯಾವುದಾದ್ರು? ಇಲ್ಲ, ಹಾಗೇನಿಲ್ಲ. ಇಲ್ಲ, ಹಾಗೇನಿಲ್ಲ. ಹೆಚ್ಚಾಗಿ ಕಲರೆಲ್ಲ ವಾಟರ್ ಕಲರೇ, ಪೇಂಟ್ ಆಯಿಲ್ ಪೇಂಟ್ಗಳು ಯೂಸ್ ಮಾಡೋದಿಲ್ಲ, ವಾಟರ್ ಕಲರೇ. ಮಣ್ಣಾದ್ರಿಂದ ಈ ಪ್ಲಾಸ್ಟರ್ ಟೈಪ್ ಗಣಪತಿ ಅಂತೂ ಯಾವುದೂ ಇಲ್ಲ ಇಲ್ಲಿ. ಹಾಂ, ಮೋಲ್ಡ್ ಸಹಿತ ಹಾಕೋದಲ್ಲ, ಎಲ್ಲ ಕೈಯಿಂದನೇ ಮಾಡೋದು. ಒಳಗಡೆ ಹುಲ್ಲು ಇರ್ತದೆ, ಮತ್ತು ಯಾವುದೇ ರೀತಿ ತೊಂದರೆ ಏನೂ ಇಲ್ಲ. ನಾನು ಸತ್ಯನಾರಾಯಣ ಮುಂಡವರಿಯವರ 2ನೇ ಮಗ ರಾಮ ಅಂಥೇಳಿ. ಮೂಲ ಕಸುಬು ನಮ್ಮದು ವಾದ್ಯ. ಇದು ಉಪಕಸುಬು ನಮ್ಮ ಹೊಟ್ಟೆಪಾಡು. ಇದು ಸಹ ನಮಗೆ 1 ವರ್ಷದ ಇದು. ಹಾಗಾಗಿ ಇದನ್ನು ನಂಬ್ಕೊಂಡಿದ್ದೇವೆ ಮತ್ತು ಆಸಕ್ತಿನೂ ಉಂಟು ಇದರಲ್ಲಿ. ನಾವು ಹೊರಗಡೆ ಯಾವ ಯಕ್ಷಗಾನದ ಪ್ರೋಗ್ರಾಮ್ ಅದು ಇದು ಏನಿದ್ರೂ ಬಿಟ್ಟು ನಾವು ಈ ಕೆಲಸ ಮಾಡ್ತೇವೆ. 3 ತಿಂಗಳು ಇದ್ರ ಬಗ್ಗೆ ಶ್ರಮ ವಹಿಸ್ತೇವೆ. ಅಷ್ಟೇ ನಮಗೆ ದೇವ್ರ ಕೈ ಹಿಡಿದಿದ್ದಾನೆ. ಹಾಗಾಗಿ ಒಳ್ಳೆ ರೀತಿ ನಡೀತಾ ಉಂಟು ಇಷ್ಟರವರೆಗೆ. ಯಾವುದೇ ತಗೊಂಡೋಗುವಾಗೂ ಯಾವುದೇ ಅಪಾಯ ಇಲ್ಲ, ಆರಾಮ ಹೋಗ್ತದೆ ದೇವ್ರ ದಯದಿಂದ. ಒಳ್ಳೆ ರೀತಿ ನಡೀತಾ ಉಂಟು. ಗಣಪತಿ ಹಬ್ಬ ಹೇಗಿದೆ ಕೆಲಸ ಎಲ್ಲ? ಕೆಲಸ ನಡೀತದೆ. ನಾವು ಅಣ್ಣ ತಮ್ಮ ಇಬ್ಬರೇ. ನಮಗೆ ಒಂದು ಸುಬ್ರಾಯಗೌಡರು ಅಂತೇಳಿ ಒಬ್ಬರು ಹೆಲ್ಪರು, ಮತ್ತು ಪಕ್ಕದ ಮನೆಯವರು ಅಪ್ಪ ಮಗ ಇವರು ಬಂದು ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಒಳ್ಳೆ ರೀತಿ ಇದೆ. 4-5 ಜನ ನಾವು ಕೆಲಸ ಮಾಡೋದು. 87 ಗಣಪತಿ ಮಾಡ್ತೇವೆ. ಅದು ದೇವ್ರ ಮೇಲೆ ಭಾರ ಹಾಕಿ ಮಾಡೋದೇ. ಯಾಕೆಂದರೆ ಬಾಕಿ ನಮ್ಮ ಚಿಕ್ಕಪ್ಪ ಮನೆಯಲ್ಲಿ ಅಥವಾ ನಮ್ಮ ಇತರೆ ಮನೆಯವರು ಕಂಪೇರ್ ಮಾಡಿದ್ರೆ ವಿಚಿತ್ರ ಅನಿಸ್ತದೆ. ಇಷ್ಟೊಂದು ಗಣಪತಿ ನಾವು 4 ಜನ ಸೇರಿ ಮಾಡ್ತೇವೆಲ್ಲ ಹೇಳೋದು. ಒಟ್ನಲ್ಲಿ ಜೀವನೋಪಾಯಕ್ಕೆ ಮೂಲ ಕಸುಬಿನ ಜೊತೆಗೆ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಭಂಡಾರಿ ಮನೆತನವನ್ನ ಗಣೇಶ ಕೈ ಹಿಡಿದು ನಡೆಸುತ್ತಿದ್ದಾನೆ. ವಿಶ್ವ ಜೊತೆಗೆ ವೀರೇಶ್, ನುಡಿಸಿರಿ ನ್ಯೂಸ್ ಹೊನ್ನಾವರ ಮಾಡಿಕೊಂಡು ಬಂದಿದ್ದೇವೆ.